ಬಣ್ಣಗಳ ಹಬ್ಬವೆಂದೇ ಪ್ರಸಿದ್ಧವಾದ ಹೋಲಿ ಹಬ್ಬದ ಮುನ್ನಾ ದಿನ ಕಟ್ಟಿಗೆಯನ್ನು ರಾಶಿ ಮಾಡಿ ಬೆಂಕಿ ಹಚ್ಚಿ ದುಷ್ಟಶಕ್ತಿಗಳ ನಾಶ ಮತ್ತು ಒಳ್ಳೆಯ ದಿನದ ಜಯದ ಸಂಕೇತವಾಗಿ ಆಚರಣೆ ಮಾಡಲಾಗುತ್ತದೆ. ಅದರಂತೆ ಕಳೆದ 30 ವರ್ಷಗಳಿಂದ ಬೀದರ್ನ ಗಣೇಶ ಮೈದಾನದಲ್ಲಿ ಮುಖಂಡರಾದ ರಜನೀಶ್ ವಾಲಿ ಅವರ ನೇತೃತ್ವದಲ್ಲಿ ಹೋಳಿ ಕಾಮದಹನ ಮಾಡ್ತಾ ಇದ್ದು, ಈ ವರ್ಷವೂ ಕೂಡ ಮರದ ಕಟ್ಟಿಗೆ ರಾಶಿ ಸೇರಿಸಿ ಎಲ್ಲರ ಸುಖ ಶಾಂತಿ ನೆಮ್ಮದಿಗಾಗಿ ದುಷ್ಟಶಕ್ತಿ ನಿರ್ನಾಮವಾಗಿ ಒಳಿತು ಕರುಣಿಸಲಿ ಎಂದು ವಿಧಿ ವಿಧಾನ ಮೂಲಕ ಪೂಜೆಗೈದು ಹೋಳಿ ದಹನ ಮಾಡಿದರು. ಬಳಿಕ ಬೆಂಕಿಗೆ ಸುತ್ತು ಹಾಕಿ ದೋಷಗಳು ದುಃಖಗಳು ದೂರವಾಗಿ ಸತ್ಕಾರ್ಯ ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಯಾರಿಗೂ ಕೆಟ್ಟದಾಗದೆ ಒಳ್ಳೆಯ ಮಳೆ ಬೆಳೆಗಾಗಿ ವಿಶೇಷ ಪ್ರಾರ್ಥನೆ ಮಾಡಿದ್ದೇವೆ. ಯುವಕರೆಲ್ಲ ಸುರಕ್ಷಿತವಾಗಿ ಕೆಮಿಕಲ್ ಫ್ರೀ ಬಣ್ಣಗಳನ್ನು ಬಳಸಿ ಶಾಂತಿಯುತವಾಗಿ ಹಬ್ಬದ ಆಚರಣೆ ಮಾಡುವುದಾಗಿ ಮುಖಂಡರಾದ ಹೆಸರುವಾಸಿಯಾಗಿರುವ ರಜನೀಶ್ ವಾಲಿ ಅವರು ಮಾತನಾಡಿ ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ಕಾಮದಹನವು ನಮ್ಮೊಳಗಿನ ಕೆಟ್ಟ ಆಸೆ ಆಕಾಂಕ್ಷೆಗಳನ್ನು ದಹಿಸಿ ಶುದ್ಧ ಮನಸ್ಸಿನಿಂದ ಹೊಸ ಜೀವನ ಪ್ರಾರಂಭಿಸುವ ಸಂದೇಶವನ್ನು ನೀಡುತ್ತದೆ. ಇದು ಐಕ್ಯತೆ, ಸಹೋದರತ್ವ ಮತ್ತು ಧಾರ್ಮಿಕ ನಂಬಿಕೆಯ ಪ್ರತೀಕವಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಅನ್ಶುಲ್ ವಾಲಿ ಅವರು ಮಾತನಾಡಿ, ಪರಸ್ಪರ ದ್ವೇಷ ಮನೋಭಾವನೆಯನ್ನ ತೊರೆದು ನಮ್ಮಲ್ಲಿರುವ ಕೆಟ್ಟ ಚಟಗಳನ್ನು ನಮ್ಮಲ್ಲಿರುವ ದ್ವೇಷ ಮನೋಭಾವನೆ ದಹಿಸುವುದೇ ನಿಜವಾದ ಕಾಮ ದಹನವಾಗಿದೆ. ಹಬ್ಬದ ಆಚರಣೆ ನಿಜದ ಅರ್ಥ ಆವಾಗಲೇ ಸಿಗ್ತದೆ. ಪ್ರೀತಿ ಹಂಚಿ ಹಬ್ಬದಾಚರಣೆ ಮಾಡುವುದಾಗಿ ಎಲ್ಲರಿಗೂ ಹೋಳಿ ಹಬ್ಬದ ಶುಭ ಕೋರಿದರು. ಈ ಸಂದರ್ಭದಲ್ಲಿ ನಾಗೇಶ್ ಪಾಟೀಲ್, ಸಂತೋಷ್ ದೇವಣಿ, ಅನಿಲ್ ಕಟ್ಕಣ್, ಕೃಪಾ ಸಿಂಧು ಪಾಟೀಲ್, ಸತೀಶ್ ನಿಂಬೂರ್, ವಿಕಾಸ್ ಮಡಿಕೆ, ಮಹೇಶ್ ನಿಂಬೂರ್, ಸಂಗಮೇಶ್ ಮಿಠಾರೆ, ಆಕಾಶ್ ಮಿಠಾರೆ ಸೇರಿದಂತೆ ಇನ್ನಿತರರು ಇದ್ದರು. ಬೀದರ್ ಜನರಿಗೆ ಇವತ್ತು ಕಾಮದಹನ ಬೀದರ್ ಗಣೇಶ್ ಮೈದಾನಲ್ಲಿ ನಾವು ಕಾಮನ ದಹನ ಮಾಡಿದ್ದೀವಿ. ಯಾರದೇ ಮನಸ್ಸಿನಲ್ಲಿ ಏನೇ ಕೆಟ್ಟದ್ದು ಎಲ್ಲ ದಹನ ಆಗಲಂತ ದೇವ್ರಿಗೆ ಬೇಡ್ಕೊಂಡಿದ್ದೀವಿ. ಯಾರಿಗೆ ಕೆಟ್ಟದಾಗ್ಲತ್ತ ಅದನ್ನೂ ದಹನ ಆಗಲಿ ಅಂತೇಳಿ ಬೇಡ್ಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಮುಂದೆ ಮಳೆ ಎಲ್ಲ ಚೆನ್ನಾಗಿ ಬಂದು ಬೆಳೆ ಎಲ್ಲ ಚೆನ್ನಾಗಿ ಬರಲಿ, ದೇವರೆಲ್ಲ ಒಳ್ಳೆಯದಾಗಿ ನೋಡ್ಕೊಳ್ಳಿ ಅಂಥೇಳಿ ಗಣೇಶ ಮೈದಾನ ಕಡೆಯಿಂದ ನಾವೆಲ್ಲರಿಗೆ ಬೇಡ್ಕೊತೀವಿ. ಮತ್ತು ನಾವು ನಾಳೆನೇ ರಂಗ ಆಡ್ತಾಯಿದ್ದೀವಿ. ಧನ್ಯವಾದ. ನಾವು ಇಲ್ಲಿ ಗಣೇಶ ಮೈದಾನಲ್ಲಿ ಹೋಳಿ ಸುಡ್ತಾ ಇರೋದು, ಕಾಮದಹನ ಮಾಡ್ತಾ ಇರೋದು 30 ವರ್ಷ ಆಯಿತು. 31ನೇ ವರ್ಷ ಇದೆ. ಇದು ರೆಗ್ಯುಲರ್ ಆಗಿ ಮಾಡ್ತೀವಿ ಮತ್ತು ವಿಧಿಯಾಗಿ ಮಾಡ್ತೀವಿ. ನಾವು ವಿಧಿ ವಿಧಾನ ಪ್ರಕಾರ ಮಾಡ್ತೀವಿ. ಹೋದ ವರ್ಷದಿಂದ ಕಾಮಣ್ಣನ 6-7 ಫೀಟ್ ಕೆಳಗಡೆ ಇರೋ ತೆಗೆದು ಆ ಕಲ್ಲಿಗೆ ಕಾಮಗೆ ಅದಕ್ಕೆಲ್ಲ ಪೂಜೆ ಮಾಡಿ ಮತ್ತೆ ವಾಪಸ್ ಅಲ್ಲೇ ಇಟ್ಟು ಮತ್ತೆ ವಿಧಿ ವಿಧಾನಾಗಿ ನಾವು ಫುಲ್ ಕಾಮದಹನ ಮಾಡ್ತೀವಿ. ಆ ಥರ ಮಾಡ್ತೀವಿ ಗಣೇಶ ಮೈದಾನಲ್ಲಿ. ವರ್ಷ ಇದೇ ಥರ ಮಾಡ್ತೀವಿ. ಮತ್ತು ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹೇಳಿ. ನಮ್ಮ ಯುವಕರೆಲ್ಲ ರಂಗ ಆಡ್ತಾರೆ, ಆಡಲಿ, ಬೇಡ ಅಂತಲ್ಲ, ಬಟ್ ಇನ್ ಟೈಮ್ನಾಗ ಮುಗಿಸ್ಲಿ, ಎಲ್ಲರಿಗೂ ಚೆನ್ನಾಗಿರ್ತದೆ. ಮತ್ತು ಹಾಗೆ ಕೆಮಿಕಲ್ ಇಲ್ಲದೇನೂ ಬರ್ತಾ ಇದೆ. ಕೆಮಿಕಲ್ ಇಲ್ದ ರಂಗ ಆಡಿದ್ರೆ ಭಾಳ ಒಳ್ಳೇದಿರ್ತದೆ ಮತ್ತು ಶಾಂತಿಯುತಾಗಿ ಆಡಲಿ. ಮತ್ತು ಇದು ನಮ್ಮ ಹಬ್ಬ, ನಾವೇ ಚೆನ್ನಾಗಿ ಆಡಿದ್ರೆ ಚೆನ್ನಾಗಿರ್ತದೆ. ನಾವೇ ಅಲ್ಲಿ ಇಲ್ಲಿ ಗಲಾಟೆ ಮಾಡಬಾರ್ದು. ಚೆನ್ನಾಗಿ ಶಾಂತಾಗಿ ಹಬ್ಬ ಆಚರಿಸ್ಲಿ ಅಂತ ನನ್ನ ಕಡೆಯಿಂದ ವಿನಂತಿ ಮಾಡ್ಕೋತೀನಿ. ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲಿ ನಾನು ಒಂದೇ ವಿಷಯ ಹೇಳಕ್ಕೆ ಬಂದಿದ್ದೀನಿ. ಎಲ್ಲರಿಗೆ ನಮ್ಮ ಕಡೆಯಿಂದ ಹೋಲಿ ಹಬ್ಬದ ಶುಭಾಶಯಗಳು. ದಯವಿಟ್ಟು ಎಲ್ಲರೂ ನಾಳೆಯಿಂದ ಸ್ವಲ್ಪ ಕಾಪಾಡ್ಕೊಂಡು ಎಲ್ಲ ಫಂಕ್ಷನನ್ನು ಆರಾಮಾಗಿ ಮುಗಿಸಿ. ಎಲ್ಲ ಕಡೆ ಹೋಲಿಯನ್ನು ಆಡ್ತಾರೆ, ಸೌಂಡ್ ಮ್ಯೂಸಿಕ್ ಹಚ್ಕೊಂಡು ಬಣ್ಣಗಳಿಂದ ಎಲ್ಲ ಆಡ್ತಾರೆ. ಒಂದು ಸ್ವಲ್ಪ ಕಾಪಾಡ್ಕೊಂಡು ಎಲ್ಲರ ಜೊತೆ ಕೋಆಪ್ರೇಟ್ ಮಾಡ್ಕೊಂಡು ಮಾಡಿ. ಇದು ಖುಷಿಯಾದ ಮಹೋತ್ಸವ. ಇದಕ್ಕೆ ನಮ್ಮಿಂದ ಶುಭಾಶಯಗಳು, ಧನ್ಯವಾದಗಳು ಅಂತ ಹೇಳಿ ಬಯಸ್ತೇನೆ. ಥ್ಯಾಂಕ್ ಯು. ಪ್ರತಿ ವರ್ಷ ಇವಾಗ 30 ವರ್ಷ ಆಗಿದೆ. ಅಪ್ಪ ಹೇಳಿದಂಗೆ 31ನೇ ವರ್ಷ ಈ ವರ್ಷ ನಡೀತಾ ಇದೆ. ಮೇನ್ ವಿಶೇಷ ಅಂದರೆ ರಾತ್ರಿ ದಹನ ಮಾಡಿ ನೆಕ್ಸ್ಟ್ ಡೇ ಹೋಲಿಯನ್ನು ಆಡ್ತೀವಿ. ಅದರಲ್ಲಿ ಗಡಿಗೆ ತೊಗೊಂಡು ಜನ್ಮಾಷ್ಟಮಿಯಲ್ಲಿ ಯಾವ ಥರ ಮಾಡ್ತೀವಲ್ಲ, ಸೇಮ್ ಹೋಲಿಯಲ್ಲೂ ಆ ಥರ ಮಾಡ್ತಾರೆ. ಅದರಲ್ಲಿ ಮೊಸರು, ಸಕ್ಕರೆ, ಹಾಲು ಎಲ್ಲ ಇದು ಹಾಕಿ ಅದನ್ನು ನಮ್ಮ ಗಡಿಗೆಯನ್ನು ಒಡೆದು ಅದು ಖುಷಿಯನ್ನು ಬರಲಿ ಅಂದಂಗೆ ನಾವು ಅದನ್ನು ಒಂದು ಮೆಸೇಜ್ ಮುಟ್ಟಿಸ್ತೀವಿ. ಅದರಿಂದ ಹೋಲಿ ಮಹೋತ್ಸವ ನಡೆಸ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು.